ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮಂಡೇ ಮಿನಿ ವ್ಲಾಗ್. ನನಗಂತೂ ಮಂಡೇ ಅಂದರೆ ಮೋಸ್ಟ್ ಲೇಸಿಯೆಸ್ಟ್ ಡೇ ಆಫ್ ದ ವೀಕ್. ಅದರಲ್ಲೂ ಇವತ್ತು ಆಫೀಸಿಗೆ ಬೇರೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಮತ್ತು ಮಧ್ಯಸ್ಥರು ಒಂದೇ ದಿನ ಅಂದರೆ ಸೇಮ್ ಡೇ ಹೋಗೋಕ್ಕೆ ಟ್ರೈ ಮಾಡ್ತೀವಿ, ಸೊ ದ್ಯಾಟ್ ಆಫೀಸ್ಗೆ ಹೋಗೋದು ಬರೋದು ಈಸಿ ಆಗುತ್ತೆ ಅಂತ. ಬಟ್ ಇವತ್ತು ಅವ್ರಿಗೆ ಆಫೀಸ್ಗೆ ಹೋಗೋಷ್ಟು ಇರಲಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ನನಗೆ ಇವತ್ತು ಇನ್ ಪರ್ಸನ್ ಮೀಟಿಂಗ್ ಒಂದಿತ್ತು, ಹಾಗಾಗಿ ಹೋಗಲೇಬೇಕಿತ್ತು. ಸೊ ಮಂಡೇ ಆದ್ರೂ ಮನಸ್ಸಿಲ್ಲದ ಮನಸ್ಸಲ್ಲಿ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಒನ್ ಆಫ್ ದ ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ರಾಗಿ ಶಾವಿಗೆ ರೆಡಿ ಆಗಿದೆ. ಇದನ್ನು ತಿಂದ್ಕೊಂಡು ಬೇಗ ರೆಡಿ ಆಗೋಣ. ರೆಡಿ ಆಗೋದು ಅಂದರೆ ತುಂಬ ಏನು ಟೈಮ್ ಹಿಡಿಯಲ್ಲ. ಒಂದು ಸನ್ಸ್ಕ್ರೀನ್ ಹಚ್ಕೊಂಡು, ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್, ಐಲೈನರ್, ಲಿಪ್ ಬಾಮ್ ಆ್ಯಂಡ್ ಯು ಆರ್ ರೆಡಿ ಟು ಗೋ. ಆಲ್ರೆಡಿ ಡ್ಯಾಮೇಜ್ ಆಗಿರೋ ಹೇರ್ಗೆ ಇನ್ನೂ ಟಾರ್ಚರ್ ಕೊಡೋದು ಬೇಡ ಅಂತ ಹೀಟಿಂಗ್ ಟೂಲ್ಸ್ನ ಯಾವುದು ಯೂಸ್ ಮಾಡ್ದಲೇ ಲೆಟ್ ಇಟ್ ಡ್ರೈ ಆನ್ ಇಟ್ಸ್ ಓನ್ ಸ್ಪೀಡ್ ಅಂತ ಬಿಟ್ಬಿಡ್ತೀನಿ. ಇನ್ನು ಮಧ್ಯಸ್ಥರಿಗೆ ವರ್ಕ್ ಫ್ರಮ್ ಹೋಮ್ ಇದೆ, ಮೀ ಟೈಮ್ನ ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಆಫೀಸ್ ಕಡೆ ಹೊರಟೆ. ಬೆಳಿಗ್ಗೆ ಬೇಗ ಹೊರಟಿರೋದ್ರಿಂದ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇದೆ ಅನ್ಕೋತೀನಿ. ಬೇಗ ಆಫೀಸಿಗೆ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಈಜಾಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಡೈಲಿ ಸ್ಟೇಟಸ್ ಅಪ್ಡೇಟ್ ಕಾಲ್ಗೆ ಆಲ್ರೆಡಿ ಲೇಟ್ ಆಗಿತ್ತು. ಸೊ ಬೇಗ ಹೋಗಿ ಮೀಟಿಂಗ್ನ ಮುಗಿಸಿ ಒಂದು ಗ್ರೀನ್ ಟೀ ಕುಡಿದು ಕ್ವಿಕ್ ಫಿಟ್ ಚೆಕ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಟೈಮ್ ಆಫೀಸ್ ಒಳಗಡೆ ಕ್ಯಾಮ್ರಾ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಭಯನೂ ಆಗ್ತಾಯಿತ್ತು. ಮ್ಯಾನೇಜರ್ ಬೇರೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾಯಿದ್ರು. ಲಂಚ್ಗೆ ಒಂದು ಸೌತ್ ಇಂಡಿಯನ್ ಮೀಲ್ಸ್ನ ಊಟ ಮಾಡಿಕೊಂಡು ಮತ್ತೆ ಬ್ಯಾಕ್ ಟು ವರ್ಕ್. ಮಂಡೇ ಅಂದರೆ ಯೂಶ್ವಲಿ ಕೆಲಸ ಮಾಡೋ ಮನ್ಸು ಕಡಿಮೆ, ಎಲ್ರಿಗೂ ಹೀಗೆ ಅನ್ಕೋತೀನಿ. ಕಾಲ್ಸ್ಗಳು, ಕೆಲಸಗಳು, ಮಧ್ಯೆ ಕಾಫಿಗಳು, ಸ್ನ್ಯಾಕ್ಸ್ಗಳು ಅವೆಲ್ಲಕ್ಕೆ ಟೈಮ್ ಇರಲಿಲ್ಲ. ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಆಫೀಸ್ಗೆ ಟಾಟಾ ಹೇಳಿ ಮನೆ ಕಡೆಗೆ ಹೊರಟೆ.